ಈಗ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ ಅಂತ ಏನಾದ್ರಲ್ಲ, ನನ್ನ ಕ್ಷೇತ್ರದಾಗ ಜಿಲ್ಲಾ ಪಂಚಾಯತಿ 4 ಜಿಲ್ಲಾ ಪಂಚಾಯತಿ ಆರಿಸಿ ಬಂದು, 11 ತಾಲೂಕ್ ಪಂಚಾಯತಿ ಆರಿಸಿ ಬಂದು, ಅದರಲ್ಲಿ ಬಿಜೆಪಿಯಿಂದ ಮುಸಲ್ಮಾನರಿಗೆ 2 ಟಿಕೆಟ್ ಕೊಟ್ಟಿದ್ದೆ, ಅವ್ರು ಆರಿಸಿ ಬಂದರು. ಹೌದಾ? ನರೇಂದ್ರ ಮೋದಿಜಿಯವರು ಸಿಟಿಯೊಳಗೆ ಅವರು ಕಾರ್ಯಕ್ರಮ ಇತ್ತು, ಕ್ಯಾನ್ಸಲ್ ಮಾಡಿ ಧಾರವಾಡಕ್ಕೆ ಹಾಕಿದ್ರ ಅಂತ ಹೇಳಿದ್ರು. ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ. ಈಗ ನಿಮ್ಗೆ ಗೊತ್ತಿದೆ, ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳದಲ್ಲಿ ಬಂದು ಹಾಕ್ತಾರೆ, ಅವರು ವಿಚಾರ ಮಾಡಿ ಅವ್ರು ಹಾಕ್ಯಾರ ಅದನ್ನು. ಆದರೂ ಅವ್ರಿಗೆ ಸೋತರು ಅಂತ ಹೇಳ್ತಾರೆ. ನಾನು ನಿನಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ, ನಾ ಆರಿಸಿ ಬರ್ತಿದ್ದೆ. ನಾ ಡೂಪ್ಲಿಕೇಟ್ ಮಾಡಿಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನು ಆಟ ಆಡಕತ್ತೀರಿ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತದ. ಇಲ್ಲ ಮುಸ್ರಿಫ್ ಆರಿಸಿ ಬರ್ತಿದ್ದ, ಮುಸ್ರಿಫಿಗೆ ಏನು ಮಾಡಿದ್ರು ಇವರೆಲ್ಲರೂ? ಏನಾದರೂ ಅಳ್ತಾನ ಅವ ಮುಸ್ರಿಫ. ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ, ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಇವರು. ಏನೋ ಯತ್ನಾಳೇನ ಮಾಡಿಸಿದ್ದು. ಎಂ ಬಿ ಪಾಟೀಲ್ ಜೊತೆ ನೀವೆಲ್ಲ ಕೇಳ್ತೀರಿ, ಗೊತ್ತು ನಿಮ್ಗೆ ಗೊತ್ತಿದ್ರು ನನ್ನ ಬಾಯಲ್ಲಿ ಕೇಳ್ತೀರಿ ನೀವು. ಅದೇ ಹೇಳಿ ನಿಮ್ಗೆ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಿಮ್ಗೆ. ನೋಡ್ರಿ ನಂದು ನೋಡ್ ಸಾಹೇಬ್ರ, ನಾನು ನೇರವಾಗಿ ಮಾತಾಡ್ತೀನಿ. ಡಾಕ್ಟರ್ ಮಕ್ಬೂಲ್ಗ ಕೊಟ್ಟಿದ್ರ ಅವ ಆರಿಸಿ ಬರ್ತಿದ್ದ. ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಯತ್ನಾಳನೆ ಹೋಗಿ ಎಂ ಬಿ ಪಾಟೀಲ್ಗೆ ಹೇಳಿ ಮುಸ್ರಿಫಿಗೆ ಕೊಡಿಸಿದ್ರು. ಮುಸ್ರಿಫಿಗೆ ಕೊಡಿಸಿ ಅದಕ್ಕೆ ಬಲಿಪಶು ಮಾಡಿದ್ರು. ನಾಳೆ ನಾ ಹೇಳೋದ ಬಳಕ ನಾಳೆ ಮುಸ್ರಿಫಿನ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ಬೋದು, ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಿಂದ ಕೊಡಿಸ್ಬೋದು. ನನಗೇನು ಫರಕ್ ಬೀಳಂಗಿಲ್ಲ. ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ. ಅವ್ರ ಪರಿಸ್ಥಿತಿ ಏನದ ಅನ್ನೋದು ನನಗೆ ಗೊತ್ತದ. ನಾ ಬರ್ತೀನಿ. ಅವ್ರನ್ನೆಲ್ಲ 35 ಮಂದಿ ಇವತ್ತು ಕಾಂಗ್ರೆಸ್ನವ್ರು, ಈಗ 17 ನಮ್ಮವ್ರು, 2 ಪಕ್ಷೇತರ. ಇವ್ರನ್ನ ಹೊರತುಪಡಿಸಿದ್ದು ಇವ್ರಿಗೆ ಇಪ್ಪಟೆ ಮಾಡಬಾರ್ದಂತ ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡಿದ್ರು. ಅಂದ್ರೆ ಏನು ಬಂದಿದ್ದೆಲ್ಲ ಕಸಬರಿಗೆ ಹಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದಾರ ಎಲ್ಲರೂ. ಯಾರಂದ್ರೆ ಅಧಿಕಾರ ಇದ್ದವ್ರು, ಅಧಿಕಾರದಲ್ಲಿ ಇದ್ದವರು ಹೊಂದಾಣಿಕೆ ರಾಜಕಾರಣಿ. ಅದಕ್ಕೆ ಈ ರೀತಿ ನಡೆದದ. ಇದಕ್ಕೇನು ಸ್ಟಾರ್ ಪ್ರಚಾರಕ್ಕೆ ನೀವೇನು ಮಾಡಿರಲ್ಲ, ದಯಮಾಡಿ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ದವ್ರು. ನೀವು ಮಾಧ್ಯಮದವರು ಒಳ್ಳೆ ನಾವು ಸ್ವಲ್ಪ ಎತ್ತರಿ ಹಂಗಾಗ. ನೀವು ಮಾಧ್ಯಮದವ್ರು ಕೊಟ್ರಿ ಸಾಹೇಬ್ರ, ನೀವೇ ಕೊಟ್ರಿ. ಅಲ್ಲ ಮಾಧ್ಯಮದವ್ರಿಗೆ ನಾವು ಮೀಡಿಯಾದವ್ರು ಇಲ್ಲ. ನಾವು ಬೈದಿಲ್ಲ ನೋಡ್ರಿ, ನೋಡ್ರಿ ನಾವು ಬೈಯಂಗಿಲ್ಲ. ನಮ್ದು ಇಷ್ಟೇ ವಿನಂತಿ ಏನದಪ್ಪ ಅಂತಂದ್ರ, ಮಾಧ್ಯಮದವ್ರು ನೀವು ಮನಸ್ಸು ಮಾಡಿದ್ರ ಪೂರಾ ಹಂಗಾಗಿ ಹಿಡಿಬೋದು. ಆದ್ರೆ ಆ ಕನ್ನಡಿಗ ನಮ್ಮ ಮುಖ ಕಾಣಂಗಿಟ್ಟು ಮಾಡ್ರಿ. ಅದಕ್ಕೆ ಬಳೋಕ್ ಇಂಜೆಕ್ಷನ್ ಮಾಡ್ಬೇಕಾಗ್ತದೆ. ಕೇಳ್ರಿ, ಅಲ್ಲ ಬಳು ಹೊರಗೆ ಹಾಕ್ಯಾರ ಈಗ. ಅಲ್ಲ ಇನ್ನೊಂದು ಎರಡು ಕೆಲವೊಂದು ವಿಷಯಗಳು ವಿಷಯಾಂತರ ಮಾಡಿದ್ರೆ ಅದಕ್ಕೆ ಏನೇನ್ ಮಾಡ್ಬೇಕಂದ್ರೆ ಸೃಷ್ಟಿ ಪುರೋಹಿತರು ಇರ್ತಾರ ಅದಕ್ಕೆ. ರೈಟ್ ಸರ್, ಧನ್ಯವಾದಗಳು.